ಪರ ವಿರೋಧದ ನಡುವೆ ದಸರಾದಲ್ಲಿ ಕಂಬಳಕ್ಕೆ ಭರದ ಸಿದ್ಧತೆಯಾಗ್ತಾ ಇದೆ. ಮೈಸೂರಿನ ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಜಾಗ ಗುರುತಾಗಿದೆ. ದಸರಾದಲ್ಲಿ ಕಂಬಳ ಆಯೋಜನೆ ಬಗ್ಗೆ ಪರ ವಿರೋಧ ವ್ಯಕ್ತವಾಗಿತ್ತು. ಈಗ ಇದರ ನಡುವೆಯೇ ಸಿದ್ಧತೆ ಜೋರಾಗಿಯೇ ನಡೀತಾ ಇದೆ. ಮೈಸೂರಿನ ಸಾತಗಳ್ಳಿಯ ವಿಟಿಯು ಪಕ್ಕದಲ್ಲಿ ಕಂಬಳಕ್ಕೆ ಜಾಗ ಗುರುತಾಗಿದೆ. 20 ಎಕರೆ ಜಾಗದಲ್ಲಿ ಈ ಬಾರಿಯ ಕಂಬಳವನ್ನ ನಡೆಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಜೆಸಿಬಿಗಳಿಂದ ನೆಲವನ್ನ ಮಟ್ಟ ಮಾಡುವ ಕಾರ್ಯ ನಡೀತಾ ಇದೆ. ಕಂಬಳ ನಡೆಸ್ತಾ ಇರೋ ಸ್ಥಳದಲ್ಲಿ 2 ಎಕರೆ ಕೆರೆ ಇದೆ. ಕೆರೆ ಮುಚ್ಚಿ ಕಂಬಳ ಕ್ರೀಡೆ ಆಯೋಜನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನೆಲಮಟ್ಟ ಮಾಡೋ ವೇಳೆ ಮಣ್ಣನ್ನ ಕೆರೆಗೆ ಹಾಕ್ತಾ ಇದ್ದಾರೆ ಸಿಬ್ಬಂದಿಗಳು. ಇಲ್ಲಿ ಕಂಬಳ ಆಯೋಜನೆ ವಿಚಾರವಾಗಿ ಮೈಸೂರು ದಸರಾಕ್ಕೆ ಕಂಬಳ ಬರುತ್ತೆ ಅಂದಾಗ ಪರ ವಿರೋಧಗಳಿತ್ತು. ಅದರ ನಡುವೆ ಈಗ ಮೈಸೂರು ದಸರಾ ಕಂಬಳ ಸಿದ್ಧತೆ ನಡೀತಾ ಇದೆ. ಮೈಸೂರು ದಸರಾ ಕಂಬಳ ಕಾಮಗಾರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ದಸರಾ ಕಂಬಳಕ್ಕೆ ಗುರುತಿಸಿದ್ದ ಜಾಗದಲ್ಲಿ ಕಾಮಗಾರಿ ಜಾಗ ಸ್ವಚ್ಛಗೊಳಿಸುವ ವೇಳೆ ಅನುಮತಿ ಇಲ್ಲದೆ ಮರವನ್ನ ಕಡಿದ ಆರೋಪ ಈಗ ಕೇಳಿ ಬಂದಿದೆ. 20 ಜಾಲಿ ಮರ, 2 ಕಾಡು ಜಾತಿ ಮರ ಸೇರಿ 25 ಮರವನ್ನ ಕಡಿದಿದ್ದಾರೆ. ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 25, 33, 2(1) ಹಾಗೆ 33(3) ಅಡಿ ಪ್ರಕರಣ ದಾಖಲಾಗಿದೆ. ಈಗ ಪ್ರಕರಣದ ತನಿಖೆಗೆ ಮೈಸೂರು RFOಗೆ ಅನುಮತಿಯ ಕೋರಿಕೆಯನ್ನ ನೀಡಿದ್ದಾರೆ. 2026ರ ಮೈಸೂರು ದಸರಾದಲ್ಲಿ ಕರಾವಳಿಯ ಸಂಸ್ಕೃತಿಯನ್ನು ಸಾರುವಂತಹ ಕಂಬಳವನ್ನು ನಡೆಸಲಿಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಬಾರಿ ಕಂಬಳವನ್ನು ಮಾಡಲಿಕ್ಕೆ ಈಗ ಮುಖ್ಯಮಂತ್ರಿಗಳು ಸಾಕಷ್ಟು ಉತ್ಸುಕರಾಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮೈಸೂರಿನ ಏನು ರಿಂಗ್ ರಸ್ತೆಯಲ್ಲಿ ಬರ್ತಕ್ಕಂಥ ಸಾತಗಳ್ಳಿ ಬಳಿಯ ವಿಟಿಯು ಕಾಲೇಜ್ ಕಾಂಪೌಂಡ್ ಬಳಿ ಬರ್ತಕ್ಕಂಥ ಜಾಗವನ್ನು ಗುರುತು ಮಾಡಲಾಗಿದೆ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಈ ಬಾರಿ ಕಂಬಳವನ್ನು ದಸರಾದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಕ್ಟೋಬರ್ 17 ಮತ್ತು 18ನೇ ತಾರೀಕು ಈ ಒಂದು ಕಂಬಳ ನಡೆಸಲಿಕ್ಕೆ ದಿನಾಂಕವನ್ನು ಗುರುತು ಮಾಡಿದ್ದಾರೆ. ಬನ್ನಿ ನಾವೀಗ ಅದಕ್ಕೆ ಗುರುತು ಮಾಡಿರ್ತಕ್ಕಂಥ ಸ್ಥಳದ ಮುಂಭಾಗದಲ್ಲಿದ್ದೀವಿ. ನೀವು ಗಮನಿಸ್ಬೋದು, ಮೈಸೂರಿನ ರಿಂಗ್ ರಸ್ತೆ ಬಳಿ, ಅದು ಏನು ಸಾತಗಳ್ಳಿಯ ಬಳಿ ಇರತಕ್ಕಂತಹ ವಿಟಿಯು ಕಾಲೇಜ್ನ ಕಾಂಪೌಂಡ್ ಪಕ್ಕದಲ್ಲಿ ಇರತಕ್ಕಂಥ ಸುಮಾರು 20 ಎಕರೆ ಜಾಗವನ್ನು, ಅಂದರೆ ಮೂಡಾಗ ಸೇರಿದ ಜಾಗವನ್ನು ಈಗ ಕಂಬಳ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಗಿಡ ಗಂಟೆಗಳನ್ನು ತೆಗೆದು ಈಗಾಗಲೇ ಕೂಡ ಸಾಫ್ಟ್ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜೆಸಿಬಿ ಇಟಾಚಿಗಳು ಕೆಲಸವನ್ನು ಮಾಡ್ತಾ ಇವೆ. ಡೋಸರ್ಗಳ ಮೂಲಕವಾಗಿ ಕಲ್ಲು ಮಣ್ಣುಗಳನ್ನು ಮಟ್ಟ ಮಾಡಿ ನೆಲಸಮ ಮಾಡಿ ಕಂಬಳಕ್ಕೆ ರೆಡಿ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥ ಗಮನಿಸ್ಬೋದು. ಪ್ರಸ್ತುತ ಇದು ಏನು ರಿಂಗ್ ರಸ್ತೆಯ ಬಳಿ ಇದೆ, ಸುಮಾರು 20 ಎಕರೆ ವಿಶಾಲವಾದಂತಹ ಜಾಗ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಯುವದಸರಾ ಕೂಡ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಇಲ್ಲಿ ಕಂಬಳವನ್ನು ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡಬಹುದು ಅಂತೇಳಿ ಈಗ ಆಯೋಜಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೈಸೂರಿನಲ್ಲಿ ಸುಮಾರು 3 ಕಡೆ ಜಾಗವನ್ನು ಗುರುತು ಮಾಡಲಾಗಿತ್ತು. ಒಂದು ವಿಜಯನಗರ ಮೊದಲ ಅಂತ, ಅದೇ ರೀತಿಯಾಗಿ ವಿಜಯನಗರ 4ನೇ ಅಂತ. ಇದು ಮೈಸೂರು ತಾಲೂಕಿನ ಅಂಚೆ ಗ್ರಾಮದ ಬಳಿ ಬರ್ತಕ್ಕಂಥದ್ದು. ಅಂಚೆ ಗ್ರಾಮದ ಸರ್ವೆ ನಂಬರ್ಗಳಿಗೆ ಸೇರುವಂತಹ ಜಾಗ ಇದು. ಮೈಸೂರಿನ ಸಾತಗಳ್ಳಿ, ಅಂದರೆ ಉದಯಗಿರಿಯನ್ನು ದಾಟಾದ ನಂತರ ಬರ್ತಕ್ಕಂಥ ಸಾತಗಳ್ಳಿ ಏನಿದೆ, ಆ ಒಂದು ರಿಂಗ್ ರಸ್ತೆಯಲ್ಲಿ ಈ ಒಂದು ಜಾಗ ಬರುತ್ತೆ. ಹೀಗಾಗಿ ಏನು ಕಂಬಳವನ್ನು ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ರಾಜ್ಯ ಸರ್ಕಾರ ಇದ್ದಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ಸಂಪೂರ್ಣವಾಗಿ ಜಾಗವನ್ನು ಶುಚಿ ಮಾಡುವಂಥದ್ದು, ಅಂದರೆ ಏನು ಗಿಡ ಗಂಟೆಗಳು ಬೆಳೆದಿದ್ವು ಮತ್ತು ಕಲ್ಲು ಮುಳ್ಳುಗಳೇನಿದ್ವು ಅವುಗಳೆಲ್ಲವನ್ನು ಕೂಡ ಮಟ್ಟ ಮಾಡಿ ಕಂಬಳಕ್ಕೆ ಒಂದಷ್ಟು ಜಾಗವನ್ನು ಸಿದ್ಧತೆ ಮಾಡುವಂಥ ಕೆಲಸವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಏನು ಸರ್ಕಾರದ ನಿರ್ಮಿತಿ ಇಲಾಖೆಯ ಅಧಿಕಾರಿಗಳು ಈ ಒಂದು ಕೆಲಸವನ್ನು ಕೈಗೊಂಡಿದ್ದಾರೆ. ಎಷ್ಟೇ ವಿರೋಧ ಬಂದು, ಅಂದರೆ ಈಗ BJPಯಿಂದ ವಿರೋಧ ಇದೆ, ಅದೇ ರೀತಿಯಾಗಿ JDS ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ಮಾಡಿದ್ದಾರೆ. ಒಂದು ಸಂಸ್ಕೃತಿಗಳನ್ನು ಸಮ್ಮಿಲನ ಆಗುತ್ತೆ ಅಂತ ಹೇಳಿದ್ರು ಕೂಡ ಒತ್ತಾಯವಾಗಿ ಏರುವಂಥ ಕೆಲಸಗಳಾಗುತ್ತೆ ಅನ್ನೋದು ಒಂದು. ಜೊತೆಗೆ ದಸರಾದ ಪಾವಿತ್ರ್ಯತೆ ಮತ್ತು ಅದರ ಒಂದು ಸ್ಯಾಂಟಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಬಾರಿ ದಸರಾದಲ್ಲಿ ಈ ಕಂಬಳ ಬೇಡ ಅನ್ನುವಂಥದ್ದು ಸಾಕಷ್ಟು ಒತ್ತಾಯಗಳಿದೆ. ಜೊತೆಗೆ ಪರಿಸರವು ಹಾಳಾಗುತ್ತೆ ಅನ್ನೋದಿದೆ. ಇದೆಲ್ಲವನ್ನು ಮೀರಿ ಈಗ ರಾಜ್ಯ ಸರ್ಕಾರ ಈ ಬಾರಿಯ ದಸರಾದಲ್ಲಿ ಕಂಬಳವನ್ನು ಮಾಡಬೇಕು ಅಂತೇಳಿ ಇದಕ್ಕೆ 8 ಕೋಟಿಯ ವೆಚ್ಚ ಏನಾಗುತ್ತೆ ಅದು ಕೂಡ ಸರ್ಕಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನೋ ಒಂದು ಮಾತುಗಳು ಬಂದಿರತಕ್ಕಂಥದ್ದು. ಈಗ ಅದರ ಹಿನ್ನೆಲೆಯಲ್ಲಿ ಜಾಗವನ್ನು ಶುಚಿ ಮಾಡುವಂಥ ಕೆಲಸವನ್ನು ಶುರು ಮಾಡಿದೆ ರಾಜ್ಯ ಸರ್ಕಾರ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ನಾಡಹಬ್ಬ ದಸರಾದಲ್ಲಿ ಕಂಬಳ ಮಾಡಿದ್ರೆ ತಪ್ಪೇನು? ಕಂಬಳ ರಾಜ್ಯದ ಘನತೆ, ಗೌರವ ಹೆಚ್ಚಿಸುವ ಕ್ರೀಡೆ.
ರಾಜ್ಯ ಕಂಬಳ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಈ ವಿಚಾರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ನಾಡ ಹಬ್ಬ, ಈ ನಾಡ ಹಬ್ಬದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸುವಂಥ ಒಂದು ಕ್ರೀಡೆ ಕಂಬಳ. ಈ ಕಂಬಳವನ್ನು ನಮ್ಮ ನಾಡ ಹಬ್ಬದಲ್ಲಿ ಆಚರಣೆ ಮಾಡಬೇಕು ಎಂಬುದು ನಮ್ಮ ಬಯಕೆ, ಸರ್ಕಾರದ ಬಯಕೆ. ಈ ಕ್ರೀಡೆ ಈಗಾಗಲೇ ರಾಜ್ಯ ಕ್ರೀಡೆಯಾಗಿ ರಾಜ್ಯ ಸರ್ಕಾರ ಮಾನ್ಯತೆ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಮಾಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ನೀಡಿ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಕೂಡ ಕಂಬಳವನ್ನು ನಡೆಸಬಹುದು ಎಂಬ ಬಗ್ಗೆ ತೀರ್ಮಾನವನ್ನು ಕೊಟ್ಟಿದೆ. ಈ ಹಿಂದೆ ಕೂಡ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಪಕ್ಕದ ಕೇರಳ ರಾಜ್ಯದ ಕಾಸರಗೋಡಿನಲ್ಲೂ ಕೂಡ ನಮ್ಮ ಕಂಬಳ ನಡೀತಾ ಇತ್ತು. ಈ ಕಂಬಳ ಯಾವುದೇ ಒಂದು ವ್ಯಕ್ತಿಗೆ, ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾದಂಥ ಕ್ರೀಡೆ ಅಲ್ಲ. ಜಾತಿ ಮತ ಭೇದವನ್ನು ಮರೆತು, ಬಡವ ಬಲ್ಲಿದನೆಂಬ ಭೇದ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಎಲ್ಲರೂ ಕೂಡ ಕಂಬಳದ ಕೋಣಗಳನ್ನು ಸಾಕಿ ಸಲಹಿ ಈ ಕೋಣಗಳನ್ನು ಓಡಿಸುವಂಥದ್ದು ಈ ಕಂಬಳ. ಇದನ್ನು ರಾಜ್ಯದ ಜನತೆ ನೋಡಬೇಕು. ಸಹಬಾಳ್ವೆ ಸಾಮರಸ್ಯಕ್ಕೆ ಇದೊಂದು ಒತ್ತು ನೀಡುವ ಕ್ರೀಡೆಯಾಗಿ ಪರಿವರ್ತನೆ ಆಗಬೇಕೆಂಬುದು ನಮ್ಮ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.